ಹಲೋ ಎವ್ರಿವನ್, ಇವತ್ತು 25th ಡೇ. ನಾನು ಅನ್ಕೊಂಡಿರಲಿಲ್ಲ 25 ಡೇಸ್ವರೆಗೂ ಹೋಗ್ತೇನೆ ಇಲ್ಲ ಅಂತ ತಗೊಂಡು ಎಲ್ಲ ನಡ್ಕಡವಾಗ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ. ಎನಿವೇ ಇವತ್ತು ಮಸ್ತ್ ದೊಡ್ಡ ಊಟ ಮಾಡ್ಕೊಂಡು ಡೈರೆಕ್ಟ್ ನಾನು ಜಿಮ್ಮಿಗೆ ಹೋದೆ. ಯಾಕಂದ್ರೆ ಇವತ್ತು ನಂದು ಲೆಗ್ ಡೇ ಐತಿ. ಸೊ ಪುಷ್ ಮಾಡಕ್ಕೆ ನಂಗೆ ಚಲೋತ್ನಂಗೆ ಎನರ್ಜಿ ಬೇಕು ಇವತ್ತು. ಆ್ಯಂಡ್ ದೀಸ್ ಆರ್ ದ ವರ್ಕೌಟ್ಸ್ ಐ ಡಿಡ್ ಫಾರ್ ಟುಡೇ. ಜಿಮ್ ಮುಗಿಸ್ಕೊಂಡು ಡೈರೆಕ್ಟ್ಲಿ ಪಾರ್ಲರಿಗೆ ಹೋದೆ. ನಂದು ಐಬ್ರೋಸ್ ಎಲ್ಲ ಇತ್ತು ಇವತ್ತು. ಮುಗಿಸ್ಕೊಂಡು ಫುಲ್ ಟಯರ್ಡ್ ಆಗಿತ್ತು ಅಂತ ಹೇಳ್ಕೊಂಡು ಬಂದು ಮಲ್ಕೊಳ್ತೇನೆ. ನಂದು ಡೆಂಟಿಸ್ಟ್ ಕಾಲ್ ಮಾಡಿ ರಿಪೋರ್ಟ್ಸ್ ಬಂದಿದೆ ಬಾ ಅಂತಂದ್ರೆ. ಆ್ಯಂಡ್ ನನಗೆ ಅಲೈನರ್ಸ್ ಹಾಕೋದು ಕನ್ಫರ್ಮ್ ಆಗೈತಿ. ಸೊ ಹೋಗಿ ನಂದು ಪ್ರೈಸ್, ಡ್ಯೂರೇಷನ್ ಏನೇನದ ಅಂತ ಹೇಳ್ಕೊಂಡು ಎಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಇದು ಕೆಳಗಿನ ಹಲ್ಲಿಂದ ಮತ್ತು ಮ್ಯಾಲಿನ ಹಲ್ಲಿಂದ ನನಗೆ ಸ್ವಲ್ಪ ಗ್ಯಾಪ್ ಐತಿ. ಕೆಳಗಿನ ಹಲ್ಲಿಗೆ ಸಿಕ್ಕಾಪಟ್ಟೆ ಐತೆ ಆ್ಯಕ್ಚುಲಿ. ಇದೆಲ್ಲ ಕ್ಲೋಸ್ ಮಾಡೋಕ್ಕೆ ಕೊಡ್ತಿದ್ದಾರೆ ಅಲೈನರ್ಸ್ನ. ಬರ್ತಾ ಹಂಗೆ ಸೂಪರ್ ಮಾರ್ಕೆಟಿಗೆ ಹೋಗಿದ್ದೆ, ಒಂದಿಷ್ಟು ಸಾಮಾನು ತೊಗೊಳ್ದೈತೆ ಅಂತ ಹೇಳ್ಕೊಂಡು. ಅಲ್ಲಿ ಇದೊಂದು ಹೊಸ ಬ್ರ್ಯಾಂಡ್ ನೋಡಿದೆ, ಈಟ್ ಅಂತ. ಇದು ಆ್ಯಕ್ಚುಲಿ ಎಲ್ಲ ಗೂಗಲ್ ಒಳಗೆ ನಂಗೆ ಎಲ್ಲೂ ಸಿಗಾತಿಲ್ಲ. ಈ ಬ್ರ್ಯಾಂಡ್ ಹೊಸದಾಗಿ ಬಂದೈತಿ. ಇವ್ರದ್ದು ಬೀಟ್ರೂಟ್ ಇನ್ಸ್ಟಂಟ್ ದೋಸೆ ಮತ್ತು ಇದೊಂದು ರಾಗಿ ಮಾಲ್ಟ್ ತೊಗೊಂಡು ಬಂದಿದ್ದೀನಿ, ಟ್ರೈ ಮಾಡ್ತೀನಿ ಅಂತ. ಹಂಗೆ ರೈಸ್ ಮತ್ತು ಬೇಕಿಂಗ್ ಪೌಡರ್ ತೊಗೊಂಬಂದಿದ್ದೀನಿ. ನನ್ನ ಕಡೆ ಅವನ್ ಇಲ್ಲ, ಏರ್ ಫ್ರೈ ಇಲ್ಲ. ಎದಕ್ಕಪ್ಪ ತೊಗೊಂಬಂದೆ ಅಂತಂದ್ರೆ ನನಗೆ ಈ ಮಫಿನ್ ತಿನ್ಬೇಕಂತ ಕ್ರೇವಿಂಗ್ ಆಗುತ್ತೆ. ಐ ಆಮ್ ನಿಯರ್ ಟು ಮೈ ಡೇಸ್ ಆ್ಯಂಡ್ ಐ ಆಮ್ ಗೆಟಿಂಗ್ ವೆರಿ ಬ್ಯಾಡ್ ಶುಗರ್ ಕ್ರೇವಿಂಗ್ಸ್. ಸೊ ಏನು ಮಾಡಿದೆ ಅಂತಂದ್ರೆ ಮನೆಯೊಳಗೆ ಹೆಂಗಿದ್ರು ಒಂದು ಸ್ವೀಟ್ ಪೊಟ್ಯಾಟೊ ಐತಿ, ಓಟ್ಸು ಐತಿ, ಎಲ್ಲ ಮಿಕ್ಸ್ ಮಾಡಿ ಒಂದು ಮಫಿನ್ ಮಾಡೋದು ತಿಂದ್ರಾತಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡಿದೆ. ಆದ್ರೆ ನನ್ನ ಹಣೆ ಬರ ಗೊತ್ತೈತೆ ಎಂಥ ಹೊಲಸು ಅಡುಗೆ ಮಾಡ್ತೇನೆ ಅಂತಂದ್ರೆ ಆ ಮಫಿನ್ ಹಿಟ್ಟಂಗೆ ಮಾಡಿ ಗದ್ದಲ ಹಿಡಿಸಿ ತಿಂದು ಹೊಟ್ಟೆ ನೋವು ಮಾಡ್ಕೊಂಡು ನಾನು ನೋಡಿ ನಗು ಬರತೈತಿ. ಏನಪ್ಪ ಇದೆ ಅಂತ ಹೇಳ್ಕೊಂಡು ಹೆಂಗೆ ಅಷ್ಟು ಸೈ ಅಡುಗೆ ಮಾಡ್ತೀನಿ ಅಂತ ಹೇಳ್ಕೊಂಡು ಮಾಡೋದೆಲ್ಲ ಮಾಡಿ ಹಂಗೆ ಒಂದು ತುಟ್ಟಿ ಮುಸ್ಲಿ ತುಂಬಿಸ್ಬಿಟ್ಟಿರ್ತೀನಿ ಅವನು. ಅಷ್ಟೇ, ಇದು ಕ್ಲೀನ್ ಮಾಡಿ ಮಲ್ಕೊಡ್ತೀನಿ. ನಿಮ್ಗೆ ನಾಳೆ ಸಿಗ್ತೇನೆ ಅಂತ ಅಂಟೇಳಿ. ಬಾಯ್.